ಹಾ ಇಲ್ಲೇ ಅದ ಚೀಟ್ ಹೇಳ್ತೀನಿ ಈಗ. ಅದು ನಾತನೆಲ್ಲ ಉರುತ್ತಾಳ. ಅಗಸಿ ಏನು ಹುರಿದಿದ್ವಲ್ಲ, ಈಗ ಅಗಸಿ ಹಿಂಡಿ ಕೊಡ್ತೇನೆ ನಾನು. ಉತ್ತರ ಕರ್ನಾಟಕ ಅಂತಂದ್ರೆ ಮಸಾಲೆ ಖಾರ ಚಟ್ನಿ ಪುಡಿಗಳಿಗೆ ಭಾಳ ಅಂದ್ರೆ ಭಾಳ ಫೇಮಸ್ ನೋಡ್ರಿ. ಅಗಸಿ, ಶೇಂಗಾ, ಪುಟಾಣಿ, ಕೊಬ್ಬರಿ, ಗುರೇಳು ಮತ್ತು ಸೂರ್ಯಕಾಂತಿ ಅಂತ ಸೂರ್ಯಪಾನ ಅಂತ ಹೇಳ್ತೇವೆ ನಾವು. ಸೂರ್ಯಕಾಂತಿ ಡಿಸೈನ್ ಬರ್ತೈತಲ್ಲ ಅದ್ರದ್ದು ಮಸ್ತ್ ಆಕೈತಿ. ಈಗ ಇವ್ನ ಎಷ್ಟು ಚಲೋ ಹುರ್ಕೋತೇವಲ್ಲ ಅಷ್ಟು ಮಸ್ತ್ ಹಿಂಡಿ ಬರ್ತೈತಿ. ಮಿಕ್ಸಿನ ಹಾಕೋಬೋದು. ನಾನು ಕಲ್ಲೊಳಗೆ ಕುಟ್ಟಾಕತ್ತೇನೆ. ಕಲ್ಲೊಳಗೆ ಕುಟ್ಟೋದ್ರಿಂದ ಇನ್ನೂ ರುಚಿಯಾಗಿ ಬರ್ತೈತೆ ಅಂತ ಹೇಳಿ. ಥಂಡಿ ಬಿಡಾಗತ್ತಲ್ಲ, ಹಾಗಾಗಿ ತುಟಿಗೆ ಅಗ್ರಿದ್ದ ನೋಡ್ರಿ. ಉಪ್ಪು ಹಾಕ್ಕೊಂಡು ಕುಟ್ಕೋಬೇಕಾ. ಇದಕ್ಕೆ ಹಾರಿಗಿಂತ ಒಣಕಿ ಇರ್ತಾವಲ್ಲ, ಒಣಕಿ ಆದ್ರೆ ಸ್ವಲ್ಪ ಜಲ್ದಿ ಇದಕ್ಕೈತಿ. ಅದು ಸ್ವಲ್ಪ ಆಗಲ್ ಇರ್ತೈತಲ್ಲ, ಒಣಕಿಲ್ಲ, ಹಾಗಾಗಿ ಯಾರಿಲ್ಲೇ ಕೊಟ್ಟಾಕತ್ತೇನೆ. ಘಮ ಘಮ ಅಂತೈತಿ. ಈಗೆಲ್ಲ ಜವಾರಿಗೆ ಹೋಗಿ ಹೈಬ್ರಿಡ್ ಬಂದುಬಿಟ್ಟಾವಲ್ಲ, ಮೊದಲಿನಷ್ಟು ರುಚಿ ಬರಂಗಿಲ್ಲ. ನಾವು ಸಣ್ಣವರಿದ್ದಾಗೆಲ್ಲ ಹಿಂಗೆ ಚಟ್ನಿ ಏನಾರ ಮನ್ಯಾಗಲ್ಲ, ಆಗೆಲ್ಲ ಮಿಕ್ಸಿ ಐತಿ. ಮನ್ಯಾಗ ಕುಟ್ಟಾಕತ್ರ ಓಣ್ ತುಂಬ ಘಮ ಘಮ ಪರಿಮಳ ಬರೋದು. ಆವಾಗಿನ ವಾತಾವರಣಕ್ಕೋ ಅಥವಾ ಯಾವುದೇ ರೀತಿ ಕೆಮಿಕಲ್ ಭೂಮಿಗೆ ರಾಸಾಯನಿಕ ಬಳಸ್ತಿರ್ಕಿಲ್ಲ. ಅದರ ಇದಕ್ಕಾಗಿನೋ ಏನೋ ಗೊತ್ತಿಲ್ಲ, ಅವನು ತುಂಬ ಮನೆ ತುಂಬ ಘಮ ಘಮ ಪರಿಮಳ ಬರೋದು. ಚಟ್ನಿ ಕುಟ್ಟಾಕತ್ರ ಹಿಂಡಿ ಅಂತ ಹೇಳ್ತಾರೆ ನಮ್ಮ ಕಡೆ, ಹಿಂಡಿ ಮಾಡಾಕತ್ರ. ಈಗೆಲ್ರಿ ಮನೆಯೊಳಗನ ಘಮ ಘಮ ಪರಿಮಳ ಬರಂಗಿಲ್ಲಿದ್ದ, ಮೂಗಿಗೆ ಬರಂಗಿಲ್ಲ ಇಲ್ಲೇ ಕುಟ್ಟಬೇಕಾದ್ರೆ. ಯಾಕಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ಭೂಮಿಗೆ ನಾವು ರಾಸಾಯನಿಕ ಎಲ್ಲ ಭೂಮಿ ತಾಯಿ ಮಾಡ್ಲಿಕ್ಕೆ ಸುರಿದು ನಮಗೆ ಮೊದಲಿನ ಬೇಕಾದಂಗೆ ನಾವು ಆರ್ಗಾನಿಕ್ ಬೆಳಿತೇವೆ ಅಂತಂದ್ರೆ ಇವಕ್ಕೆಲ್ಲ ಏನು ಕೆಮಿಕಲ್ದು ಏನು ಹೊಡೆಯಂಗಿಲ್ಲ. ಆದರೆ ಬೇರೆ ಬೆಳೆ ಐತಿ ಹಾಕಿರ್ತೀವಲ್ಲ, ಭೂಮಿ ತಾಯಿ ಮಾಡ್ಲಿಕ್ಕೆ ಅದು ಕೆಮಿಕಲ್ ಹೋಗಿರ್ತೈತಲ್ಲ, ಅದೆಲ್ಲ ಇದಾಗಿ ಹಿಂಗಾಗ್ಬಿಟ್ಟೈತೆ ನೋಡ್ರಿ ಸದ್ಯಕ್ಕೆ. ತಡ ಆಕೈತಂತ ಅನ್ಸಾಗತ್ತೆ ನನಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅಡುಗೆ ಮಾಡೋಕೆ ಇಲ್ಲೆಲ್ಲನೂ ಸಜ್ಜು ಮಾಡಿಟ್ಟೇನಿ. ನೀರು ಕಾಸಾಕಂತಿಟ್ಟೇನಿ. ಚಹಾ ಒಳಗೆ ಕಾಸೀನಿ. ಮುಂಜಾನೆ ಜಲ್ದಿನೇ ಬಂದಾರ. ಇವು ನೀರು ಕಾಯಿಗೊಡ್ದು ನಂದು ಜಳಕ ಪೂಜೆನೂ ಆಕೈತಿ. ಕಬ್ಬು ಹೇರಾಕತ್ತಾರಲ್ಲೇ ಕೊತ್ತಂಬರಿನ ತಂದಿಟ್ಟೇನಿ. ಸದ್ಯಕ್ಕಿಲ್ಲೇ ಇದ್ರೊಳಗೆ ಚಹಾ ಐತಿ. ಇವತ್ತಿನ ಲಾಗ, ಇವತ್ತಿನ ರೂಟೀನ ಕೈ ಸುಡಕತ್ತಿ. ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸದ್ಯಕ್ಕೆ ಅವ್ರಿಗೆ ಹೋಗಿ ಚಹಾ ಕೊಟ್ಟು ಬರ್ತೀನಿ. ಕಬ್ಬು ಹೇರಾಕತ್ತಾರೆ. ಮುಂಜಾನೆ ಜಲ್ದಿನೇ ಬಂದಾರ ಪಾಪ. ಇವತ್ತು ಈ ಪೋಣಿ 6 ಅಂತ ಅನಿಸ್ತೈತಿ. ಪೋಣಿ 6 ಬಂದಾರ. ಹಾಗಾಗಿ ಅವ್ರೇನು ಚಹಾ ಕಾಸಂದಿಲ್ಲ. ನಾನು ಚಹಾ ಕಾಸ್ಕೊಂಡು ಹೊಂಟೇನಿ. ಈ ಆಮ್ಯಾಗ ನಾಷ್ಟ ಕೊಡ್ಬೇಕು. ಸದ್ಯಕ್ಕೆ ಕೊಟ್ಟು ಬರ್ತೀನಿ. ಹೆಂಗೆ ಕಾಣಿಸಾಗತ್ತೆ ನೋಡ್ರಿ ನಮ್ಮ ಹೊಲ. ಈಗ ಪೂರ್ತಿ ಖಾಲಿ ಖಾಲಿ ಖಾಲಿ. ಇದು ಮತ್ತು ಇದು ಎರಡನೇದು. ಈಗ ಫಸ್ಟ್ನೇದು ತಕ್ಕೊಂಡ್ವಿ. ಇನ್ನು ಹೊಳೇನು ಬೆಳಿತೈತಲ್ಲ ಅದು ಎರಡನೇದು. ಇವೆಲ್ಲ ಮೂರನೇದಿದ್ದು. ಕೆಳಗಿನಂತೂ 4ನೇದಿತ್ತು. ಎರಡೆರಡು ಬೆಳೆ ತಕ್ಕೋಬೇಕಂತ ಅನ್ಕೊಳಕ್ತೆ. ಯಾಕಂದ್ರೆ ಇಳುವರಿ ಭಾಳ ಬರಂಗಿರಲ್ಲ. ಹಾಗಾಗಿ ಇದನ್ನಿಷ್ಟು ಇನ್ನು ಗಳೆ ಹೊಡಿಸಿ ನಮ್ಮ ಮನೆಯವ್ರು ಕೊತ್ತಂಬರಿ ಹಾಕ್ತಾನಂತಾರೆ. ಬ್ಯಾಸ್ಗಿಗೆ ಕೊತ್ತಂಬರಿ ರೇಟ್ ಜಾಸ್ತಿ ಇರ್ತೈತೆ. ಆದರೆ ಬ್ಯಾಸ್ಗಿಗೆ ಕೊತ್ತಂಬರಿ ಬರಂಗಿಲ್ಲ ಅಷ್ಟು ಚಲೋ. ನಾನು ಸೂರ್ಯಪಾನ ಹಾಕೊಂಡು ಅನ್ನಕತ್ತೀನಿ. ನೋಡೋಣ್ರಿ ಏನೇನು ಆಕೈತೆ ಅಂತೇಳಿ. ಸೂರ್ಯಪಾನ ಹಾಕಿದ್ರಂತೂ ಸೂರ್ಯಪಾನ ಹೋಗಿದ್ದಾಗ ಎಷ್ಟು ಚಂದ ಕಾಣಿಸ್ತೈತೆ ಅಂದು ಫುಲ್.
ನಮ್ಮ ವಿಟಲ್ ಅವ್ನು ಸಾಲಿಗೆ ಹೋಗಲ್ಲ, ಒಂದಿಟ್ಟು ಬೈದ್ರೆ ಸಾಕು ಕಳಾಗ ಶುರು ಮಾಡ್ತಾನೆ. ಈಗ ಬೈದು ಬಂದೇನಿ, ಏನು ಹುಡುಗರೋ ಏನೋ. ಈಗ ಬಿಸಿಲು ಆದಂಗೆ ಗಾಳಿ ಬೀಸಕ್ಕೆ ಶುರು ಆಗ್ತೈತಿ. ಆ ಕಡೆ ನಮ್ಮ ಮನೆಯವ್ರ ಮುಂಜಾನೆ ಜಲ್ದಿನ ಬಂದಾರ, ಲಘುನ ಮಾಡ ಹಸ್ದಿರ್ತಾರ ಅಂತ ಹೇಳಿದ್ರೆ ಜೋಕ ಒಂದು ಮಾಡಿ ಬರ್ತೇನೆ. ನುಚ್ಚೆಲ್ಲ ಹುಡ್ದಿದ್ದದಾವು, ಇದು ನೀರು ಕುದಿಯಾಕತ್ತು ಅಂದ್ರೆ ಮನೆಗೆ ದೊಡ್ಡದಿಟ್ಟನ ಅಲ್ಲಿ ಸುಟ್ಟು ಹಿಂಗೆ ಕಡೆ ಹಾಕಿ ಬಂದಿಂದ ನನ್ನ ಮ್ಯಾಗ ಬಿದ್ದು ಬಿಡುತ್ತೆ. ಹಂಗೆ ಸುಟ್ಟು ಬಂದೆ, ಹಳಿದಾಗಿತ್ತು ಬಿಡ್ರಿ ಅದು. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಅಲ್ಲಿ ನಮ್ಮ ಮೀಟಲ್ಲಿ ಬರಾಕತ್ತಾನ, ತುಟಿಗೆ ಅಗ್ರಿ ಎದ್ದುಬಿಟ್ಟ ನೋಡ್ರಿ. ಭಯಣ ಅಂತಲೇ ಏನು ಮಾಡವಪ್ಪ ಇನ್ನು ನೋಡ್ರಿ. ಚಲೋ ಮಾಡ್ಕೊಂಬಂದು ಏನು ಮಾಡೋದು ಮಗನ ಸಂಚನ? ಹಾಂ ಹಾಂ ನಿನ್ನ ಕೈಯ ಕಾಲ ಕಟ್ಟಿ ಗಿಡಕ್ಕೆ ತೋಗಿ ಹಾಕಲ್ಲ. ಹಾಂ ಸಾಲಿ ಕಲ್ತಾರ ಒಂದು 4 ಅಕ್ಷರ ಬರ್ತಾವ. ಎಲ್ಲಪ್ಪನೂ ಸಾಲಿ ಬಿಟ್ಟಾನ ಇವು. ಯಾರ್ದ ನಿಂದ ಮಗನ? ನಿನ್ಗೆ ಬರ್ತಡೇ ವಿಷ ಮಾಡಂಗಿಲ್ಲ, ಸಾಲಿಗೆ ಹೋಗಂಗಿಲ್ಲ, ಹೇಳಿದ ಮಾತು ಕೇಳಂಗಿಲ್ಲ. ನಮ್ಮ ಇಟಲ್ಲಿ ಬರ್ತಡೇ ಐತಂತ ಇವತ್ತು. ಉಪ್ಪಿಟ್ಟು ಮಾಡ್ಬೇಕಾದ್ರೆ ನಾನು ಟೊಮೆಟೊ ನಮಗಾದರೂ ಯಾರಾದರೂ ಬಂದರೂ ಸಹಿತ ನಾನು ಟೊಮೆಟೊನ ಏನು ಯೂಸ್ ಮಾಡೋಂಗಿಲ್ಲ. ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟೇನಿ. ಕಡಲೆಬೇಳೆ ಮನೆಯಾಗಿದ್ದಕ್ಕೆಲ್ಲ ಕಡಲೆಬೇಳೆ ಅಥವಾ ಹಿಂಗೆ ಉದ್ದಿನಬೇಳೆ ಇದ್ರೆ ಹಾಕಿರ್ತೇನೆ ನಾನು. ಹುಣಸೆಹಣ್ಣು ಹಾಕಿದ್ರೆ ಕಂಪಲ್ಸರಿ ಸ್ವಲ್ಪ ನಾವು ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡ್ಬೇಕಾಕೈತಿ. ಯಾಕಂತಂದ್ರೆ ಅದು ರುಚಿ ಬ್ಯಾಲೆನ್ಸ್ ಆಕೈತಿ. ಹಾಗಾಗಿ ಇವ್ರೇನಪ್ಪ ಉಪ್ಪಿಟ್ಟಿಗೆ ಹುಣಸೆಹಣ್ಣು ಹಾಕ್ತಾರಂತ ಅನ್ಕೋತೀರಿ, ಒಂದ್ಸಲ ಹಾಕಿ ಮಾಡಿ ನೋಡಿರಿ. ನಮ್ಮ ಕಡೆ ತರಕಾರಿ ಉಪ್ಪಿಟ್ಟೆಲ್ಲ ತಿನ್ನಂಗಿಲ್ಲ, ತರಕಾರಿ ಹಾಕಿದ್ರೆ ಪಲ್ಯ ಮಾಡಿ ಏನು ಉಪ್ಪಿಟ್ಟು ಮಾಡಿ ಅಂತಂತಾರೆ. ಹಾಗಾಗಿ ನಾವು ಸಿಂಪಲ್ಲಾಗೆ ಇಷ್ಟ ಮಾಡೋದು. ನಮ್ಮ ಕಡೆ ಮದುವೆ ಮನೆಯಲ್ಲಿ ಸಹಿತ ಏನೋ ಒಂದು ಫಂಕ್ಷನ್ ಇದ್ರೂ ಉಪ್ಪಿಟ್ಟು ಹಿಂಗೆ ಮಾಡಿರ್ತಾರೆ. ಹುಣಸೆಹಣ್ಣು ಹಾಕಿ ಮತ್ತು ಶೇಂಗಾ ಹಾಕಂಗಿಲ್ಲ, ಉದ್ದಿನಬೇಳೆ, ಕಡಲೆಬೇಳೆ ಇಷ್ಟು ಹಾಕಿರ್ತಾರೆ. ಸದ್ಯಕ್ಕೀಗ ಇದು ರೆಡಿ ಆಗೈತಿ. ಹುಣಸೆಹಣ್ಣು ರಸನ ಹಾಕ್ಕೊಂಡೇನಿ, ಎಲ್ಲ ಹಾಕ್ಕೊಂಡೇನಿ. ಈಗ ನೀರು ಕುದಿಯಾಕೆ ಬಂದಿದ್ದು, ನೀರಿಗೆ ಇದಕ್ಕೆ ಹಾಕೋತೇನೆ. ಇವತ್ತು ಉಪ್ಪಿಟ್ಟು ಜಾಸ್ತಿನ ಮಾಡಂತ ಹೇಳ್ಯಾರ ನಮ್ಮ ಮನೆಯವ್ರ. ಇವತ್ತು ಲಾಸ್ಟ್ ದಿನ, ಹಾಗಾಗಿ ಜಾಸ್ತಿನ ಮಾಡಾಕತ್ತೇನಿ. ಜಳಕ ಪೂಜೆ ಎಲ್ಲ ಮಾಡಿ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡು ಮತ್ತು ಲೇಟ್ ಆಕೈತಿ, ಬ್ಯಾಡ ಅಂಥೇಳಿ ಏನು ಮಾಡಿದ್ವಿ ಅಂದ್ರೆ ಉಪ್ಪಿಟ್ಟು ಮಾಡಿಟ್ಟು ಆಮೇಲೆ ಜಳಕ ಪೂಜೆ ಮಾಡ್ಕೊಂಡ್ರಾತ ಅಂತ ಹೇಳಿ. ಯಾಕಂದ್ರೆ ಅಕಸ್ಮಾತ್ ಅವ್ರು ಮತ್ತು ನಾಷ್ಟಾಕತಿ ಬಂದ್ರಂದ್ರೆ ಮತ್ತು ಪಾಪ ಅವ್ರಿಗೆ ತಡ ಆಗಬಾರ್ದಲ್ಲ, ಅದಕ್ಕಾಗಿ. ಜಾಸ್ತಿ ಮಾಡಂದಾರ, ಜಾಸ್ತಿ ಅಂದ್ರೆ ಎಷ್ಟು ಮಾಡಬೇಕು ಅಂತ. ಇವತ್ತು 15-16 ಮಂದಿ ಇದಾರ. ನಮ್ಮ ಹುಡುಗರ್ನೊತ್ತಿ ಹಿಡೋದಂದ್ರೆ ಒಂದು 17 ಮಂದಿ ಆಗ್ಬೋದೇನು. ಅವರು ಇಲ್ಲೇ ಇದಾರ. ಇದೊಂದಿಟ ಮುಚ್ಚಿಟ್ನೆ ಅಂದ್ರೆ ಕುದಿ ಬಂದ್ಬಿಡ್ತೈತಿ. ಕರೆಂಟ್ ಒಂದು ಹೋಗೋದು ಬರೋದು. ನಮ್ಮ ಮನೆಯವ್ರು ಮೊದಲು ನೀರು ತುಂಬ್ಕೊಂತಂದಾರ. ಕರೆಂಟ್ ಹೋಗ್ಯಾವ. ಈಗ ಇನ್ನು ಮತ್ತೆ ಯಾವ ಬರ್ತಾವ ನೋಡ್ಬೇಕು. ಇದೊಂದಿಟ ಕುದಿ ಬರಲಿ, ಹೋಗಿ ಅಕ್ಕಿ ಹಸನ್ ಮಾಡ್ಕೊಂಡೆ ತೊಗೊಂಬರ್ತೇನೆ. ಇದನ್ನ ಉಪ್ಪಿಡ್ತೀರಿ ಸೈಡ್ ಇಟ್ಟು ಅನ್ನಕ್ಕಿಟ್ಟು ಜಾಕ ಹೊಡಕ್ಕೆ ಹೋದಂದ್ರೆ ಅನ್ನ ಆಗಿಬಿಟ್ಟಿರ್ತೈತಿ. ನಮ್ಮ ಇದು ಚಾರ್ಲಿಗತಿ ಬೇಕಲ್ಲ ಪಪ್ಪಿ ಅಂತ ನೆನಪು ಬರ್ತೈತಿ. ಇವತ್ತಿನ ಊಟ ಸ್ಪೆಷಲ್ ಮೀನು ಊಟ ಐತಿ ನೋಡ್ರಿ. ನಮ್ದು ಇಲ್ಲೇ ಹೊಲಕ ಕರ್ಸಿವು. ನಮ್ಮ ಬಾಯಿಗೆ ಹೋಗಿ ನಮ್ಮ ಗ್ಯಾಂಗ್ನವ್ರಿಗೆ ಇವತ್ತು ಮೀನ ಬೇಕಂತಂದ್ರೆ ಅದಕ್ಕೆ ಸ್ಪೆಷಲ್ ಮೀನ ತರಿಸ್ದೆ. ಇಲ್ಲೇ ಹೊಲಕ ಬಂದ ಸ್ವಚ್ಛ ಮಾಡಿ ಕೊಡಾಕತ್ತ ನೋಡ್ರಿ. ಇದು ನಾನ ರೀ. ಈಗ ನೋಡಿ ತಿಕ್ಕತ್ತಾನ
ವಿಡಿಯೋ ಮಾಡ ಇನ್ನೂ ಮುಳಿನ ಮೀನು ಅದಾವ 5-6 ಕಿಲೋ ಅದ ಪಗಾರ ಇರ್ತೈತೆ ನಮ್ಮ ಕಂಚನ್ ಮಾರಿ ಗೊತ್ತು ಅವೇನ 8 ಗಂಟೆಗೆ ಹೋಗಿರ್ತಿರ್ತಾರೆ ನೋಡಿ ಪಾಠ ಪದ ಸರ್ ಮಾಡ್ಕೊಡ್ತೀನಿ ನಾನು ಒಳಗಿನ ಎಲ್ಲ ಕಾರ್ಲೊಂದು ಎಲ್ಲ ಹೆರಿಸಿ ತೆಗಿತೀನಿ ರೀ ಹಚ್ಚಾರ್ಲಿ ಮತ್ತೆ ಎಲ್ಲ ಕೂಡ ಮನಿ ಅಲ್ಲಿ ಐತಿ, ನಮ್ಮ ಮನಿ ಅಲ್ಲಿ ಐತಿ. ಇವತ್ತ ನಮ್ ಕಬ್ ಲಾಸ್ಟ್ ಟ್ರಿಪ್ ಇವತ್ತು ನಮ್ ಗ್ಯಾಂಗ್ ಸ್ಪೆಷಲ್ ಊಟ ರೀ ಇದು ಮೀನಿಂದ. ಮೀನ್ ಸಾರು ತಿನ್ಸೋದು ಇವತ್ತು ಸ್ಪೆಷಲ್. ಮೀನ್ ಸತ್ತತ್ ಮಾಮ ಇವ್ರಿಗೆ ಉಂಡಿ ಜಿಲೇಬಿ ತಿಂದು ಬ್ಯಾಸರ ಐತತ. ಇವತ್ತು ಸ್ಪೆಷಲ್ ಮೀನ ಮಾಡಾಕ್ತಿವಿ ನೋಡ್ರಿ. ಮೀನ್ ಸಾರು ತಿಂದ ಬಂದೇದ ಉಂಡಿ ಚಲೋ ಐತಿ ಹೋಗಿ ಬಿಡವ್ರೇನು. ಯಾವ್ದನ ಇದು ಮೀನ ಇವು ಹೊಳ್ಯಾಗ ತಿನ್ನಾಕಂದ್ರೆ 1 ನಂಬರ್ ಮೀನು ಇದು. 3 ಕಡಿಮೆ ಅಂದ್ರೆ ಒಂದು ಹನಿಗತೆ ಬಾಂಗ್ಡಾನ ಬಾಂಗ್ಡ ಸಮುದ್ರ ಮೀನು ನನಗೆ ಮೆಸೇಜ್ ಬಂತು. ಇದು ಹೊಳಿ ಮೀನ್ ಇವು ಹೊಳಿ. ಈಗ ಮೀನ್ ಸಾರು ರೆಡಿ ಆಗೈತಿ. ಇಲ್ಲಿ ಮೀನ್ ಸಾರು ರೆಡಿ ಆಗೈತಿ. ಇಲ್ಲಿ ಫ್ರೈ ರೆಡಿ ಆಗತೈತಿ. ಇವು ಮಾಡಾಕ ರೆಡಿ ಮಾಡಿ ಇಟ್ಟದ್ದು ಅಲ್ಲಿ ರೆಡಿ ಆದ ಬುಟ್ಟಿ ತೋಟನ್ನು ಫ್ರೈ ಹಿಂಗಾಗ್ಯಾವ ನೋಡ್ರಿ. ಮಸ್ತ್ ಫ್ರೈ ಆಗ್ಯಾವ. ನಮ್ಮ ಅಡಿಗೆ ಭಟ್ಟನ್ ಕರ್ಕೊಂಡ್ ಬಂದಿರಿ ದುಬೈದಿಂದ ಸ್ಪೆಷಲ್. ಹೌದಾ ನಾನು ಹುಲಿಯ ಅಲ್ಲಿ ಎಷ್ಟು ಮಂದಿ ಕುಂತಾರ. ನಾವು ಕಮ್ಮಿ ಆಗೈತೆ ಅಂತ ಹೇಳಿ ಎಲ್ಲಾರ್ಗೆ ಶಿಸ್ತು ವೃತ್ತಿ ಮಾಡಿ ಇಟ್ರಿ ಬಿಡು ಮರ. ಮೀನು ಎಲ್ಲ ರೆಡಿ ಆಯ್ತು. ಇನ್ನು ಊಟ ಮಾಡಿ ಬರೀ ಟೈಮ್ ಭಾಳ ಆಗೈತೆ. 11 ಗಂಟೆ ಆಗೈತಿ. ಮೀನು ಕರಿಬೇಕಲ್ಲ ಇದು. ನೋಡಿ ಸಾಹೇಬ ಮತ್ತು ಉಪ್ಪ ಆಗೈತಪ್ಪ. ತಲೆ ಹೊಡಿತೇವು. ಅದೇನು ಮಗಲ ಹಂಗ ಹೊಡಿದ ಅದನ್ನ ಊದ್ರಲ್ಲಿ ಊದ ಮರ ಉಗುಳಿ ಐತಿ ನೋಡಲ್ಲಿ. ನಮ್ಮ ಕಿಚನ್ ರೂಮ್ ಫುಲ್ ಒಟ್ಟ ಅಡಿಗೆ ಮಾಡಕ್ ಆಗಿಬಿಡ್ತಿ ಗ್ಯಾಂಗ್ನವ್ರಿಗೆ. ಏನ್ ಮಾಡಾಕ್ತಿರಿ? ಫುಲ್ ಕೆಲಸ ಮಾಡಾಕತ್ತಿ ಬಿಡು. ನೀನು ಬೇಸೆ ಮತ್ತ ಇದಕ್ಕ ಜೀವ ಚುರು ಚುರು ಅನ್ನಾಗತೈತಿ. ಈಗ ಯಾಕಪ್ಪ ಚಾರ್ಲಿ 12 ಏನ್ ಮಾಡುದೇನು? 10 ಗಂಟೆ ಆದ್ರೇನ 12 ಗಂಟೆ ಆದ್ರೇನ? ಇವತ್ತು ಲಾಸ್ಟ್ ಕಬ್ ಇವತ್ತು ಲಾಸ್ಟ್ ಐತಿ. ಇವತ್ತು ಲಾಸ್ಟ್ ಐತಿ. ಅದಕ್ಕೆ ಫುಲ್ 10 kg ಫಿಶ್ ಮಾಡಾಕ್ತೀವಿ. 10 kg ಬರ್ರಿ ಊಟ ಮಾಡ್ಕೊಂಡ್ ಬರೋಣ. ಸ್ವಲ್ಪ ದನಿ ಗಸಿ ಬಿಸಿ ಆಗೈತಿ. ಕಬ್ಬಿನವ್ರ ಜೋಡಿ ಒದ್ರಾಡಿ ಕಬ್ಬು ಹೇರಾಕತ್ತಾರ ನೋಡ್ರಿ. ನಮ್ದು ಕಬ್ಬು ಇಷ್ಟ ಆತ. ನಮ್ಮ ಯಜಮಾನ್ರು ಅಲ್ಲೇ ಕಬ್ಬಿನ ಮಡ್ಡ ಅರ್ಸಕಂತ ಹೋಗ್ಯಾರ.
ಬ್ಲಾಕಿ ಹಲೋ ರೀ ಹಾಂ ರೀ ಹಾಂ ಆಯ್ತು ರೀ ಚೆಕ್ ಮಾಡ್ತೇನೆ ರೀ ಹಲೋ ರೀ ಚೆಕ್ ಮಾಡ್ತೇನೆ ರೀ ಚೆಕ್ ಮಾಡಿಬಿಟ್ಟು ಹೇಳ್ತೇನೆ ರೀ ಹಾಂ ರೀ ಚೆಕ್ ಮಾಡಿಬಿಟ್ಟು ಹೇಳ್ತೇನೆ ರೀ ಚಲ ನಿಮ್ ತಗೊಂಬಂತ ಅವ್ನು ಹೇಳಿ ತಳಗ ಅವ್ ಇಲ್ಲೇ ಇಲ್ಲ ಈಗ ಈಗ ನೀವು ಬ್ಯಾಡ್ನ ಆ ಕಡೆ ಹೇಳ್ದ ಇಲ್ಲೊಂದು ಅಯ್ಯ ಕೊತ್ತಂಬರಿ ಕೊಟ್ಟೈತಿ ಇದನ್ನ ಗುತ್ತಿಗೆನ ಕೊಟ್ಟೇವಿ ಅವ್ರು ಬಡ ಬಡ ಕಿತ್ಕೊಂಡು ಹೋಗಲ್ರಿ ಕಿತ್ಕೊಂಡು ಹೋದ್ರೆ ಕಬ್ಬು ಮರಿ ಹೊಡಿತಾವೆ ಚಲೋ ಆಕೈತಂತ ನಾ ಅಂತೀನಿ ನಮ್ಮ ಮನೆಯವ್ರು ನಾನು ಹೇಳಿದ್ದು ಉಲ್ಟಾನ ರೀ ಅವ್ರು ಇನ್ನೂ ಹಾಕೊಂಡ್ಕೊಂಡ್ರಲ್ರಿ ಕತ್ ಹಾಂ ಮತ್ತು ಬಡ ಬಡ ಕಿತ್ಕೊಂಡು ಹೋಗಂತ ಹೇಳಿದ್ರ ಅಲ್ಲೈತ್ ನೋಡು ಕಸ ಅಲ್ಲೈತ್ ನೋಡು ಮುಂದೆ ಕಾಂಗ್ರೆಸ್ ಕಸ ಮುಂದೆ ಐತ್ ನೋಡ್ದ ಅಲ್ಲಿ ಇಲ್ಲಿ ನೋಡಲ್ಲಿ ಗಾಳಿ ಐತಿ ಅಲ್ಲೇ ಹಿಂಗೆ ಅಲ್ಲದ ಹಂಗೆ ಕಣ್ಣು ಬಿಟ್ಟು ನೋಡ್ಬೇಕಟ್ಟ ನಾ ತಕ್ಕೋತೇನೆ ನಾವು ಗೊತ್ತೈತ ನನಗೆ ಅಯ್ಯ ಕಸ ತೆಗದ್ರ ಜಡ್ಡು ಬರಂಗಿಲ್ಲ ಮನುಷ್ಯ ದಗದ ಮಾಡಿದ್ರೆ ಜಡ್ಡು ಬರಂಗಿಲ್ಲ ಮನುಷ್ಯಾಗ ಇದಲ್ಲ ಇದು ಕಸ ಇದು ಬೀಜಕ್ಕನದ ಅಲ್ಲೈತ್ ನೋಡು ಅದು ಬೀಜಕ್ಕನದ ಮೆಂತೆ ನೋಡ್ರಿ ಮೆಂತೆ ಮನ್ಗಂಡು ಬಂದೈತಿ ಕಸ ತಕ್ಕೊಂಡ ಬಡ ಬಡ ಮತ್ತೆ ಕಡೆ ತೆಗೆದು ಬಿಡ್ತು ಗೊಬ್ಬರ ಹೋಗಿದ ಬಿಡು ಕಬ್ಬಿಗೆ ನೀರು ಹಸಾಕತ್ತಾರ ಸದ್ಯಕ್ಕೆ ನಮ್ಮ ಮನೆಯವ್ರು ಹಸಾಕತ್ತಾರ ಈ ಕಡೆ ನಾನು ಹಸ್ಬೇಕು ಅವ್ರು ಕಟಿಂಗ್ ಮಾಡ್ಸೊಂಬರಕ್ಕೆ ಹೋಗ್ತಾರಂತ ನಾಳೆ ಹೆಣ್ಣು ನೋಡಕ್ಕೆ ಹೋಗ್ತಾರಂತ ಅದಕ್ಕೆ ನಿಮ್ಮ ದೊಡ್ಡಪ್ಪಗ ಮತ್ತಾರಿಗೆ ಕಬ್ಬಿನ ರೊಕ್ಕ ಭಾಳ ಬಂದೈತಿ ಈ ಸಲ ನಿಮ್ಮ ದೊಡ್ಡಪ್ಪನ ಅಂದ್ರೆ ಇನ್ನೊಬ್ಬಕಿನ್ ತಗೊಂಬಂದ್ ಅಕ್ಕಿ ಕೊಡವ ನೀನ್ ಅಕ್ಕಿ ಖರ್ಚು ಮಾಡವ ನನಗ ಹೆಣ್ ನೋಡ್ಬೇಕು ಇಲ್ಲಿಕ್ ನಿನ್ ಗಂಡನ್ ನೋಡ್ಬೇಕು ಈಗ ನಿನಗ ಹೆಣ್ ನೋಡ್ಕೊ ಅಕ್ಕಿ ಗಂಡನ್ ಬ್ಯಾಡ ಈಗ ಅದಿಲ್ವಾ ನೋಡ ಇನ್ನು 2 ವರ್ಷ ಬ್ಯಾಡ ಅಂತ 2 ವರ್ಷ ಸಾಕ ಇದೊಂದು ವರ್ಷ ಅಷ್ಟ ಮಗಳ ನೀ ನಿಮ್ ದೊಡ್ಡಪ್ಪಗ ಮಾಡಿಬಿಡು ನಾ ಹಂಗಾರ ಯಾರ ಹಂಗಂತೀಯ ನನ್ನ ಗಂಡ ಭರ್ಜರಿ ಕೆಲಸ ಮಾಡಕತ್ತಾರ ಇದನ್ನ ಅರ್ಧ ಕೊತ್ತಂಬರಿ ಕೋಳಿನ ತಿಂದು ಖಾಲಿ ಮಾಡಾಕತ್ತಾವು ಕೋಳಿ ಮರಿ ತೆಗಸ್ಲೇನು ಬೇಡ ಬಿಡಪ್ಪ ಎಷ್ಟೇ ಸಾಕು ಸುಮ್ಮನೆ ಎಲ್ಲ ಹಾಳು ಮಾಡ್ತಾವ ನೀರು ಹಚ್ಚಾಕತ್ತೈತಿ ರಾಜಗಿರಿ ನೋಡ್ರಿ ರಾಜಗಿರಿ ಅಂದ್ರೆ ಮನ್ಗಂಡೈತಿ ಮೊನ್ನೆ ಅರ್ಧ ಮಾಡೀನಿ ಅರ್ಧ ನಮ್ಮ ಗೌರಿಗೆ ಹಾಕೀನಿ ಈ ಕಿಕ್ಕರ್ಸ್ಗನ್ಕೆ ಗೌರಿಗೇನದ ಪಲ್ಯ ಮಾಡಕ್ಕೆ ಚಲೋ ಐತ ಮೂಲಂಗಿ ಗೋಳಿ ಏನಂದಿ ಬೋಳಿ ಅಂದ್ಯಾ ನೀನು ನಾನು ಹಂಗ ಅಂದ್ರೆ ಹೆಂಗೆ ಅಕ್ಕೈತಿ ಜೀವಕ್ಕೆ ಹಾಂ ಸೌತಿ ಬೀಜ ಹಾಕಿದ್ಯಾ ಸೌತಿ ಬೀಜ ಹುಟ್ಟೇನೇ ಇಲ್ಲ ಎಲ್ಲಿ ನಾಟಿದ್ರಲ್ಲಿ ತೊಗೊಂಬದೀವಿ ಇಲ್ಲಿ ಹಾಕೋನು ಅಲ್ಲಿ ಏಕ ಚೌಳಿ ಬೀಜ ಇದು ತೊಗೊಂಬರೋಗು ಹಂಗಾರ ಚೌಳಿ ಬೀಜ ಇದನ್ನ ತೊಗೊಂಬರೋಗು ದೂರ ಹಾಕಿನ ವಾವ್ ಎಲ್ಲಿ ಇಲ್ಲಿ ಅಲ್ಲಿ ಹಾಂ ಕೋಳಿಗೆ ಹೋಗಿದ್ದಾವು ಭಾಳ ತೆಗೆದು ಹಾಕಿದ್ರೆ ಇದಕ್ಕಿತ್ತು ಕೋಳಿ ಕೆಬರಿ ಇವು ಮೆಣಸಿನಾಗಿ ಏನೋ ತಿಂದ ನೋಡು ಅವ್ನು ಹಚ್ಬೇಕಂದ್ರೆ ಇನ್ನೊಟ್ಟು ದೊಡ್ಡ ಆದಿಲ್ಲ ಹಾಕೋದಿಲ್ಲ ನಾವು ಮಾಡವ ಎಣ್ಣಿ ಹಾಕೋದಿಲ್ಲ ನಾವು ರಾಮಫಲ ಇದು
ರಾಮ್ ಫಲನೂ ಇಲ್ಲೇ ಐತಿ, ಲಕ್ಷ್ಮಣ ಫಲನೂ ಇಲ್ಲ. ಇಲ್ಲಿ ಲಕ್ಷ್ಮಣ ಫಲ ಇಲ್ಲ, ಎಲ್ಲ ಕೇಳೋದ ಇಲ್ಲದ. ಇದು ಪೇರ್ಲ್ಕಾಯಿ, ಸೀಬೆಕಾಯಿ, ಪೇರ್ಲ್ಕಾಯಿ, ಪ್ಯಾರ್ಲ್ಕಾಯಿ, ನಮ್ಮ ಭಾಷೆದೊಳಗೆ ಪ್ಯಾರ್ಲ್ಕಾಯಿ. ಹಲೋ ದೇಶ ಅಲ್ಲ ತೊಂಬರ್ನ ಏನಂತವ ನಾವು ಹಂಗೆ ನಾರ್ಮಲಾಗಿ ಸಮೀಪ ಇದ್ದ ಮಾತಾಡ್ಬೇಕಾದ್ರೆ ಇಡೀ ಊರಿಗೆ ಕೇಳ್ಸಂಗೆ ಮಾತಾಡ್ತಾನೆ. ಈಗ ಹೆಂಗೆ ಮಾತಾಡ್ತಾನೆ ನೋಡು, ಈಗ ಕೇಳ. ಟೈಮು 4 ಗಂಟೆಗೆ ಐತಿ. ಇಷ್ಟೊತ್ತು ನಾವೆಲ್ಲ ಕೆಲಸ ಮಾಡಿ ಊಟ ಮಾಡೋಕೆ ಟೈಮು ಸಿಕ್ಕಿರ್ಕಿಲ್ಲ ನೋಡ್ರಿ ನನಗಂತರೂ. ನನ್ನ ಸಂಬಂಧ ಪಾಪ ಇವರು ಈಗ ಊಟ ಮಾಡಕತ್ತಾರ ನೋಡ್ರಿ. ನಾವು ಉಪ್ಪಿಟ್ಟು ತಿನ್ನಕತ್ತೀನಿ, ಒಂದು ಚಪಾತಿ ಎಗ್ ಬುಜ್ಜಿ ತಿನ್ನಕತ್ತಾರ. ಹಸಿ ಖಾರ ಚಪಾತಿ, ಹಸಿ ಖಾರದ್ದು ಅದು ಖಾರ ಹೌದಿಲ್ಲ. ಏನು ಮಾಡೋದ್ರಿ ರೈತರ ಬಾಳೆ ಅಂದ್ರೆ ಭೂಮಿ ತಾಯಿ ಮಡ್ಲಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸುಮ್ಮನೆ ಇರಂಗಿಲ್ಲ. ರಾಡಿ ಏನಂತಾರ ನೋಡ್ರಿ, ನನ್ನ ಕಾಲಿನ ಆಕಾರ ಒಂದು ಕಾಲು ಮಸ್ತ್ ಐತಿ, ಇನ್ನೊಂದು ಕಾಲು ಮಸ್ತ್ ಐತಿ. ಕರೆಂಟ್ ಹೋದು ಬೆಳ್ಳಕ್ಕಿ ಬ್ಲಾಕಿ ತಿನ್ನಲಿಲ್ಲ ಅದನ್ನ. ನಿನ್ನ ಗೌರಿಗಾರ ಹಾಕ್ತಿತ್ತಲ್ಲ. ಏನು ನಗ್ತ ನೋಡ್ರಿ, ಹುಳ ತಿಂತಾವೆ ಹುಳ. ಬಂದೆ 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 ಓ ಇದು ಹಾರ್ತೈತಿ. ಅವ್ವ ಸುರಿದೇವ ಏನು ಮಸ್ತ್ ಕಾಣಿಸಾಕತ್ತಣ್ಣ. ಲವ್ ಯು ಸುರಿದೇವ, ಏನು ಮಸ್ತ್ ಕಾಣಿಸಾಕತ್ತ ನೋಡ್ರಿ. ಕೊತ್ತಂಬರಿ ಕೇಳಕ್ಕೆ ಬಂದ್ರೆ ಈಗ ನಾವು ನೀರು ಹಾಸೀವಿ, ಆ ಕಡೆ ಕೇಳ್ತಾರೆ ಏನಾರು.